Hey guys, welcome back to my channel. So ಇವತ್ತಿನ ವಿಡಿಯೋ is all about eggless chocolate pan cake. ಠಡಾ! ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿಗೆ ನಾನ್ ಸ್ಟಿಕ್ ಪ್ಯಾನ್ಗೆ ಬೆಚ್ಚಗಿರೋ ಹಾಲು ಹಾಕ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ವಿನೆಗರ್ ಹಾಕಿ ಮಿಕ್ಸ್ ಮಾಡಿ ಸೈಡ್ ಇಟ್ಕೋಬೇಕು. ದೆನ್ ಇದಕ್ಕೆ ಮೆಲ್ಟೆಡ್ ಬಟರ್ ಹಾಕ್ಕೋಬೇಕು. ನಿಮಗೆ ಸ್ಟೋರಲ್ಲಿ ಅನ್ಸಾಲ್ಟೆಡ್ ಬಟರ್ ಅಂತ ಕೇಳಿದ್ರೆ ಕೊಡ್ತಾರೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೆನ್ 1 ಟೇಬಲ್ ಸ್ಪೂನ್ ಆಫ್ ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಕೊಡಬೇಕು. ದೆನ್ ನಾನಿಲ್ಲಿ 1 ಕಪ್ ಆಫ್ ಮೈದಾ ಹಾಗೂ 1 ಕಪ್ ಅಷ್ಟೇ ಕೋಕೋ ಪೌಡರ್ ಇದೆರಡನ್ನೂ ಜರಡಿ ಮಾಡ್ಕೊತಾ ಇದ್ದೀನಿ, ಲಮ್ಸ್ ಇರಬಾರ್ದು. ದೆನ್ ಶುಗರ್ ಸಹ ನಾನು ಪೌಡರ್ ಮಾಡಿಕೊಂಡು ಅದನ್ನು ಜರಡಿ ಇಟ್ಕೊಂಡೆ. ದೆನ್ ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಬೇಕಿಂಗ್ ಸೋಡಾ, ಆಬ್ವಿಯಸ್ಲಿ ಎಲ್ಲರ ಮನೇಲೂ ಬೇಕಿಂಗ್ ಸೋಡಾ ಇದ್ದೇ ಇರುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಥರ ಅಂಟಿರಬಾರ್ದು, ಕಾರ್ನರ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿದ್ರಲ್ಲ ವಿಡಿಯೋದಲ್ಲಿ ಅದೇ ಥರ ಆಗಿರಬೇಕು. ದೆನ್ ಇದಕ್ಕೆ ಕ್ಲೋಸಿಂಗ್ಗೆ ಆ ಹೋಲಿಗೆ ಅಲ್ಯೂಮಿನಿಯಂ ಫಾಯಿಲಲ್ಲಿ ಟೈಟಾಗಿ ಕ್ಲೋಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಏರ್ ಹೋಗಬಾರ್ದು. ನೀಟಾಗಿ ಕ್ಲೋಸ್ ಮಾಡಿ ಇದನ್ನು 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡಬೇಕು. ಓಕೆ, ಲೋ ಫ್ಲೇಮಲ್ಲಿ ಇಟ್ಟು ಇನ್ನೊಂದು ಕಪ್ ತೊಗೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡು ಅದಕ್ಕೆ 2 to 3 ಸ್ಪೂನ್ಸ್ ಆಫ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಶುಗರ್ ಸಿರಪ್ ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆ, ನೋಡಿದ್ರಲ್ಲ ಈಗ ಕೇಕ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಈ ಕೇಕ್ ಆದಮೇಲೆ ಕಂಪ್ಲೀಟ್ಲಿ ಕೂಲ್ ಡೌನ್ ಆಗಬೇಕು. ಯಾವುದೇ ಥರ ಬಿಸಿ ಇರಬಾರ್ದು. ಫುಲ್ ಕಂಪ್ಲೀಟಾಗಿ ಕೂಲ್ ಡೌನ್ ಆದರೆ ಈ ಥರ ರಿವರ್ಸ್ ಮಾಡಿದಾಗ ನಿಮಗೆ ಯಾವುದೇ ಅಂಟಿಲ್ಲದೆ ನೀಟಾಗಿ ಪ್ಲೇಟ್ ಮೇಲೆ ಬೀಳುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ಇದಕ್ಕೆ ನಾವು ಮಾಡ್ಕೊಂಡಿರೋಂತಹ ಶುಗರ್ ಸಿರಪ್ನ ನೀಟಾಗಿ ಈವನ್ಲಿ ಆಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ನೋಡ್ಬೋದು ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿ ಅದಾದಮೇಲೆ ನಾನಿಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈ ಚಾಕ್ಲೇಟ್ನ ಎಲ್ಲ ಕಡೆ ಅದನ್ನು ಸಹ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ನಿಮ್ಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ಚಾಕ್ಲೇಟ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ನಾನು ಡೆಕೋರೇಟಿಗೆ ಮನೇಲೇ ಬನಾನಾಸ್ ಇತ್ತು, ಸೊ ಅದರಿಂದನೇ ನಾನು ಡೆಕೋರೇಟ್ ಮಾಡಿಕೊಂಡೆ. ಇಟ್ಸ್ ಯೋರ್ ವಿಶ್, ಹಾಗೆ ಸಹ ನೀವು ತಿನ್ಬೋದು. ಇಲ್ಲ ಅಂದರೆ ನಿಮ್ಮ ಡೆಕೋರೇಟ್ ಬೇಕಾದರೆ ನೀವು ಫ್ರೂಟ್ಸ್ ಯಾವ್ದಾರು ಲೈಕ್ ಮ್ಯಾಂಗೋ, ಸ್ಟ್ರಾಬೆರಿಲಿ ಡೆಕೋರೇಟ್ ಮಾಡ್ಬೋದು. ಇಲ್ಲಾಂದರೆ ಚಾಕೋ ಚಿಪ್ಸ್ ಬರುತ್ತೆ, ಅದರಲ್ಲೂ ಸಹ ಡೆಕೋರೇಟ್ ಮಾಡ್ಕೋಬೋದು. ನಾನಿಲ್ಲಿ ಹಾಫ್ ಬನಾನಾಸಿಂದ ಡೆಕೋರೇಟ್ ಮಾಡಿದೆ, ಅದರ್ ಹಾಫ್ ನಾನಿಲ್ಲಿ ಚಾಕೋ ಚಿಪ್ಸಿಂದ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದು ಹಾರ್ಡ್ಲಿ 30 ಮಿನಿಟ್ಸ್ ನಿಮಗೆ ಕೇಕ್ ಮಾಡೋದಕ್ಕೆ ಟೈಮ್ ತೊಗೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ ಅಂದರೆ ಸುಮ್ಮನೆ ನೋಡೋಕ್ಕಾಗತ್ತಾ? ಬನ್ನಿ ತಿನ್ನೋಣ. ಈಗ ಕಟ್ ಮಾಡ್ತಾ ಇದ್ದೀನಿ, ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಕೇಕು ಅಂತ. ಟ್ರೈ ಮಾಡಿ, ತುಂಬ ಈಸಿ ಇದೆ ರೆಸಿಪಿ. ಟ್ರೈ ಮಾಡಿ ಹಾಗೂ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಸೊ ಎಮ್ಮಿ ಚಾಕ್ಲೇಟ್ ಎಗ್ಲೆಸ್ ಪ್ಯಾನ್ ಕೇಕ್ ಇಸ್ ಹಿಯರ್. ಲೆಟ್ ಮಿ ಟ್ರೈ ಇಟ್. ಅಮೇಝಿಂಗ್, ಸಕ್ಕತ್ತಾಗಿದೆ. ಸ್ವೀಟು ಅಷ್ಟೇ, ಜಾಸ್ತಿ ಸ್ವೀಟ್ ಇಲ್ಲ, ಕರೆಕ್ಟಾಗಿದೆ. ಯು ಕ್ಯಾನ್ ಟ್ರೈ ದಿಸ್ ಅಟ್ ಹೋಮ್. ಆ್ಯಂಡ್ ಯಾ, ಏನಕ್ಕೆ ಈ ಕೇಕು ಅನ್ನೋದನ್ನು ಈಗ ಹೇಳ್ತೀನಿ. ಏನಕ್ಕೆ ಇವತ್ತು ಸ್ಪೆಷಲಾಗಿ ಕೇಕ್ ಮಾಡಿದ್ದು ಅಂತಂದರೆ ಐ ಹ್ಯಾವ್ ರೀಚ್ 500 ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಏನಿಲ್ಲ, ನಿಮ್ಮಿಂದನೇ ಆಗಿರೋದು, ನೀವೇ ನನಗೆ ಸಪೋರ್ಟ್. ಸೊ ಹೀಗೆ ಸಪೋರ್ಟ್ ಮಾಡಿರಿ. ಆ್ಯಂಡ್ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.